ಚಿಕ್ಕಬಳ್ಳಾಪುರದ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6ನೇ ವರ್ಷವೂ 100% ಫಲಿತಾಂಶ ಸಾಧಿಸಿ ಮತ್ತೆ ಟಾಪರ್ ಕಾಲೇಜಾಗಿ ಹೊರಹೊಮ್ಮಿದೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿನ 244 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, 104 ಮಂದಿ ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ 139 ಮಂದಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ವಾಣಿಜ್ಯ ವಿಭಾಗದ ತೇಜಸ್ ಯು ಮತ್ತು ನುರೈನ ತಲಾ 587 ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ 9ನೇ ಸ್ಥಾನ ಗಳಿಸಿದ್ದಾರೆ. ಇತರ ವಿದ್ಯಾರ್ಥಿಗಳು ಉನ್ನತ ಅಂಕಗಳೊಂದಿಗೆ ಗಮನ ಸೆಳೆದಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ವಿಶೇಷ ಗಮನ, ನಿರಂತರ ಮಾರ್ಗದರ್ಶನ ಮತ್ತು ವಿಶೇಷ ತರಗತಿಗಳೇ ಈ ಸಾಧನೆಗೆ ಕಾರಣ ಎಂದು ಪ್ರಾಂಶುಪಾಲೆ ರೂಪಾ ಲೋಕೇಶ್ ತಿಳಿಸಿದರು. ವಿದ್ಯಾರ್ಥಿಗಳ ಸಾಧನೆಗೆ ನಾವು ಹೆಮ್ಮೆ ಪಡುತ್ತೇವೆ, ಮುಂದೆಯೂ ಇದೇ ರೀತಿಯ ಫಲಿತಾಂಶ ನಿರೀಕ್ಷೆ ಇದೆ ಎಂದು ಕಾಲೇಜಿನ ಅಧ್ಯಕ್ಷ ಲೋಕೇಶ್ ತಿಳಿಸಿದರು. ಇನ್ನು ಸಾಧನೆಗೈದ ವಿದ್ಯಾರ್ಥಿಗಳನ್ನು ಕಾಲೇಜಿನಲ್ಲಿ ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈಗ ಏನು 224 ಮಂದಿ ಎಕ್ಸಾಮ್ ತಗೊಂಡಿದ್ರು, ಅದರಲ್ಲಿ 104 ಡಿಸ್ಟಿಂಕ್ಷನ್ ಅತ್ಯುತ್ತಮ ಶ್ರೇಣಿ ಮತ್ತು 139 ಫಸ್ಟ್ ಕ್ಲಾಸನ್ನು ತಗೊಂಡಿದ್ದಾರೆ. ಕೇವಲ ಇಬ್ಬರು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಅಂದರೆ ಇದು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ನಮ್ಮ ಸಂಸ್ಥೆಯಿಂದ ಒಂದು ಕೊಡುಗೆ ಅಂತಲೂ ಸಹ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ 104 ಡಿಸ್ಟಿಂಕ್ಷನ್ 244 ಅಂದರೆ ಅದು ಸಾಮಾನ್ಯವಾದ ಸಂಗತಿ ಅಲ್ಲ. ಮೊದಲನೇದಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಯಾರ್ಯಾರು ಓದುವಂಥ ಮಕ್ಕಳು ಬಿಲೋ ಅವರೇಜ್ ಇರುವಂಥವ್ರನ್ನೆಲ್ಲನೂ ಸಪ್ರೇಟ್ ಮಾಡಿಕೊಂಡು ಅವ್ರಿಗೆ ಆದಂತಹ ಸಪ್ರೇಟ್ ಟ್ರೈನಿಂಗನ್ನು ನಾವು ಕೊಡ್ತೀವಿ. ಸೊ ಅವರು ಯಾವ ಸಬ್ಜೆಕ್ಟಲ್ಲಿ ಯಾವ ಮೈನಲ್ಲಿ ವೀಕ್ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡಿ ಆ ವೀಕ್ ಇರೋ ಜಾಗದಲ್ಲಿ ಅವರಿಗೆ ಏನು ಬೇಕೋ ಅದಕ್ಕೆ ಸಂಪನ್ಮೂಲಗಳನ್ನು ನಾವು ಒದಗಿಸ್ತೀವಿ. ಸೊ ಆವಾಗ ಒದಗಿಸಿದಾಗ ಮತ್ತು ಸುಮಾರು 6ರಿಂದ 7 ಪ್ರಿಪ್ರೇಟರಿಗಳನ್ನ ಸಹ ಮಾಡ್ತೀವಿ. ಸೊ ಇದೆಲ್ಲನೂ ಅವ್ರ ರಿಸಲ್ಟ್ ಬೂಸ್ಟಪ್ ಆಗೋದಕ್ಕೆ ಭಾಳ ಸಹಕಾರಿಯಾಗಿದೆ. ಸೊ ಈ ವರ್ಷ ಬಂದಂತಹ ನಮ್ಮ ರಿಸಲ್ಟ್ ನಮ್ಮ ಸಂಸ್ಥೆಗೆ, ನಮಗೆ ಇಲ್ಲಿ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತಹ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. 600ಕ್ಕೆ 587. ಓಕೆ, ಅದು ಕಟ್ ಮಾಡಿ ಸರ್. ಇವತ್ತು ದ್ವಿತೀಯ PUC ಫಲಿತಾಂಶ 2025-26ನೇ ಸಾಲಿನಲ್ಲಿ ಬಂದಿದ್ದು 600 ಅಂಕಗಳಿಗೆ 587 ಇಬ್ಬರು ವಿದ್ಯಾರ್ಥಿಗಳು, 580 ಇಬ್ಬರು ವಿದ್ಯಾರ್ಥಿಗಳು, 583 ವಿದ್ಯಾರ್ಥಿಗಳು ಜಿಲ್ಲೆಗೆ ಮತ್ತು ತಾಲೂಕಿಗೆ ಪ್ರಥಮ ಬಂದದ್ದು ನಮಗೆ ತುಂಬ ಖುಷಿಯಾಗ್ತಾ ಇದೆ. ಈ ವರ್ಷ ಒಟ್ಟು ಎಕ್ಸಾಮ್ಗೆ ಕೂತ್ಕೊಂಡಿರೋಂಥ ಮಕ್ಕಳು 244 ಮಕ್ಕಳು ತೇರ್ಗಡೆಯಾಗಿದ್ದಾರೆ. ಅದರಲ್ಲಿ 154 ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. 100% ರಿಸಲ್ಟ್ ಬಂದಿದೆ. ನಾವು ಕಾಲೇಜ್ ಸ್ಟಾರ್ಟ್ ಮಾಡಿ 10 ಇಯರ್ಸ್ ಆಗಿದೆ. ಪ್ರತಿ ವರ್ಷವೂ ನಮ್ಮದು ರಿಸಲ್ಟ್ ಇದೇ ಥರ ಬರ್ತಾ ಇದೆ. ಮುಂದಕ್ಕೆ ನಾವು ರಾಜ್ಯದಲ್ಲಿ ಪ್ರಥಮ ಬರಬೇಕು, 595 ಬರೋ ವರ್ಷ ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಅದನ್ನು ಬರೋ ದಿನಗಳಲ್ಲಿ ನಾವು ನಡೆಸ್ಕೊಡ್ತೇವೆ. ಮತ್ತು ಇಲ್ಲಿ ಮ್ಯಾನೇಜ್ಮೆಂಟು, ಚೇರ್ಮನ್ ಸರ್ ನಮಗೆ ತುಂಬ ಸಹಕಾರ ಕೊಡ್ತಿದ್ದಾರೆ. ಈವ್ನಿಂಗ್ ಕ್ಲಾಸ್ ಆಗ್ಬೋದು, ನೀಟ್ CET ಕ್ಲಾಸು, JEE ಕ್ಲಾಸ್ ಆಗ್ಬೋದು, ಲೆಕ್ಚರರ್ಸ್ಗೆ ಗೈಡ್ಲೈನ್ಸ್ ಆಗ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವ್ರ ಸಹಕಾರದಿಂದ ನಮ್ಮೆಲ್ಲ ಲೆಕ್ಚರರ್ಸು, ನಾವು ಎಲ್ಲ ಮತ್ತು ಮಕ್ಕಳಿಗೆ ಉನ್ನತವಾದ ಒಂದು ಎಜುಕೇಷನ್ನು ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ವಿ. ಡಿಸಿಪ್ಲಿನ್ ಆ್ಯಂಡ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೀವಿ. ನನಗೆ ನ್ಯೂಟನ್ ಕಾಲೇಜಲ್ಲಿ ಈ ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ. ಏನಕ್ಕೆ ಅಂದರೆ ಡಿಸಿಪ್ಲಿನಲ್ಲೂ ನಂಬರ್ 1ನಲ್ಲಿದೆ, ಕ್ವಾಲಿಟಿಯಲ್ಲೂ ನಂಬರ್ 1ನಲ್ಲಿದೆ, ಎಜುಕೇಷನಲ್ಲೂ ನಂಬರ್ 1ನಲ್ಲಿದೆ. ಇದನ್ನ ಇದೇ ಥರ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಆಶಯ. And I have scored 578 out of 600 and I'm very happy for this marks. But my expectations were about 590, but it's okay. I would have worked hard for my marks. It's okay for this moment. And I would like to thank my management first of all, and afterwards I would like to thank the lecturers, and I would like to thank Chairman Sir, Rupashri ma'am and Nandini ma'am for their support. And everything they gave us is enough for us, more than enough for us. Their coaching, their responsibility and their caretaking towards us, and for NEET classes, CET classes and academic classes were very super. It were equal to NEET and CET classes also. And I would like to thank all my lecturers and my parents first of all. Thank you so much. ಈ ಫ್ಯೂಚರಲ್ಲಿ ಏನಾಗಬೇಕು ಅನ್ನೋಂಥದ್ದು ನಿಮ್ಮ ಏಮ್ ಇದೆ? ಖುಷಿ ಆಗ್ತಿದೆ ಸರ್. ಫಸ್ಟು 3 ಮಂತ್ಸ್ ಬ್ಯಾಕ್, ಎಕ್ಸಾಮ್ 3 ಮಂತ್ಸ್ ಬ್ಯಾಕಿಂದನೇ ನೈಟ್ ಕ್ಲಾಸ್ ಎಲ್ಲ ಕಂಡಕ್ಟ್ ಮಾಡಿದ್ದಾರೆ. ಮತ್ತು ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು. ಓದೋದಕ್ಕೆ ಏನು ಕೇಳೋದು ಇಲ್ಲ ಅಂತೇನಿಲ್ಲ, ಓದೋದು ಎಲ್ಲ ಇದು ಮಾಡಿದೆ. ಚೆನ್ನಾಗಿತ್ತು. ಫ್ಯೂಚರಲ್ಲಿ ಏನು ಆಲೋಚನೆ ಮಾಡಿದ್ದೀವಿ? CA ಮಾಡೋಣ ಅಂತ. ಚಾರ್ಟೆಡ್ ಅಕೌಂಟ್. ನಿಮ್ಮ ಹೆಸರು, ಊರು? ತೇಜಸ್ವಿ ಅಂತ, LOD. ನಾನು 600ಗೆ 587. ಥ್ಯಾಂಕ್ ಯು.